ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಲು ಡಾಕ್ಟರ್ ಶಂಕರಗೌಡ ವಣಿಕೆಹಾಳ್ ಅಧಿಕಾರಿಗಳೊಂದಿಗೆ ಸಭೆ. ಮೌನಿ ನಗರದ ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಬೇಸಿಗೆ ಅಂಗವಾಗಿ ಕುಡಿಯುವ ನೀರಿನ ಸಮಸ್ಯೆಗಳ ನಿವಾರಣೆಗಾಗಿ ನಡೆದ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆಯಲ್ಲಿ ಮೌನಿ ತಾಲೂಕಿನ ನೋಡಲ್ ಕಾರ್ಯದರ್ಶಿ ಡಾಕ್ಟರ್ ಶಂಕರಗೌಡ ವಣಿಕೆಹಾಳ್ ಸಭೆಯಲ್ಲಿ ಮಾತನಾಡಿದರು. ಕಷ್ಟದಲ್ಲಿ ಕೊಡ್ತಾ ಇದ್ದಾರೆ. ಅದು ನಾವು ಅಂತ ಬೋರ್ವೆಲ್ ಇಲ್ಲಾದಂತವು ಅಥವಾ ಬೋರ್ವೆಲ್ಲೇ ಇಲ್ಲಾದಂತ ಆಗಿದ್ರೆ ರಾಜು ಅವರೇ, ನಾವು ಲಾಸ್ಟ್ ಸಮ್ಮರ್ದಾಗಿದೆ ಅಂತ ಹೇಳ್ತೀವಿ. ಮೌನಿ ತಾಲೂಕಿನ ಜನರಿಗೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿರುವುದರಿಂದ ತಾಲೂಕಿನಲ್ಲಿ ವಿವಿಧ ಗ್ರಾಮ ಹಾಗೂ ನಗರ, ನದಿ, ಕೆರೆ, ಕೊಳವೆ ಬಾವಿಗಳ ಮೂಲಕ ನೀರನ್ನು ಪೂರೈಸಬೇಕಾಗಿದೆ. ತಾಲೂಕಿನಲ್ಲಿ ನೀರಿನ ಹೆಚ್ಚಿನ ಕೊರತೆ ಇರುವ ಗ್ರಾಮಗಳಿಗೆ ನೀರು ಪೂರೈಕೆಗಾಗಿ ಕೊಳವೆ ಬಾವಿಗಳ ಮಾಲೀಕರೊಂದಿಗೆ ಪ್ರತಿ ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ ನೀಡುವ ಮೂಲಕ ಒಪ್ಪಂದ ಮಾಡಿಕೊಳ್ಳಿ. ಇದುವರೆಗೆ 38 ಕೊಳವೆ ಬಾವಿಗಳನ್ನು ತಾಲೂಕಿನಲ್ಲಿ ಬಾಡಿಗೆ ಆಧಾರದಲ್ಲಿ ರೈತರಿಂದ ಪಡೆಯಲಾಗಿದೆ. ಕೊಳವೆ ಬಾವಿಗಳ ದುರಸ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕು. ತೀವ್ರ ಅಭಾವವಿರುವಲ್ಲಿ ಟ್ಯಾಂಕರ್ಗಳ ಮೂಲಕ ಪೂರೈಕೆ ಮಾಡಿ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತದೊಂದಿಗೆ ಸಹಕಾರ ನೀಡುವ ಮೂಲಕ ಕುಡಿಯುವ ನೀರಿನ ತೊಂದರೆಯಾಗದಂತೆ ನೋಡಿಕೊಳ್ಳುವುದಾಗಿ ಅಧಿಕಾರಿಗಳ ತಂಡವನ್ನು ರಚಿಸಿ ಒಂದೊಂದು ಗ್ರಾಮ ಪಂಚಾಯಿತಿಗಳನ್ನು ವಹಿಸಲಾಗುವುದು. ಮೌನಿ ಪುರಸಭೆ ಹಾಗೂ ತಾಲೂಕಿನ 17 ಗ್ರಾಮ ಪಂಚಾಯಿತಿಗಳಲ್ಲಿ ಕುರುಡಿ ಹಾಗೂ ನೀರ್ಮಾನ್ವಿ, ಚಿಕ್ಕೋಟ್ನೆಕಲ್ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೊಡ್ಡ ಗ್ರಾಮಗಳಾಗಿದ್ದು, ಈ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನು ಗ್ರಾಮ ಪಂಚಾಯಿತಿಗಳಿಂದ ಕೈಗೊಳ್ಳಬೇಕು. ತಾಲೂಕಿನಲ್ಲಿ ಅತಿ ಹೆಚ್ಚು ಕುಡಿಯುವ ನೀರಿನ ಸಮಸ್ಯಾತ್ಮಕ ಗ್ರಾಮಗಳನ್ನು ಗುರುತಿಸಿ ಕುಡಿಯುವ ನೀರಿನ ಪೂರೈಕೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಅನಿವಾರ್ಯ ಸಂದರ್ಭಗಳನ್ನು ಹೊರತುಪಡಿಸಿ ಅಧಿಕಾರಿಗಳು ಕೇಂದ್ರ ಸ್ಥಾನವನ್ನು ಬಿಟ್ಟು ತೆರಳಬಾರದು. ಬೇಸಿಗೆಯಲ್ಲಿ ನೀರಿನ ಅಭಾವದ ಜೊತೆಗೆ ನೀರು ಕಲುಷಿತವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ಬರುವುದರಿಂದ ಕೆರೆ, ಕೊಳವೆ ಬಾವಿಗಳು, ಟ್ಯಾಂಕರ್ಗಳಲ್ಲಿನ ನೀರನ್ನು ಆರೋಗ್ಯ ಇಲಾಖೆಯಿಂದ ನಿಯಮಿತವಾಗಿ ಪರೀಕ್ಷೆಗೆ ಒಳಪಡಿಸಿ ನೀರು ಸರಬರಾಜು ಮಾಡಬೇಕು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಸೂಚಿಸಿದರು. ಹೊಸ ಬೋರ್ಡ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ರಾಜು, ನೀವು ರಿಪೇರಿ ಮಾಡಬಹುದು ಸರ್. ಜಲಜೀವನ ನಿಗಮದಾಗೆ ಜಲಜೀವನ ಮಿಷನ್ದಲ್ಲಿ ಹೊರತುಪಡಿಸಿ ಡೀಪ್ನಿಂಗು ಫ್ಲಶಿಂಗ್ ಮಾಡಲಿಕ್ಕೆ ನೀವು ಟಾಸ್ಕ್ ಫೋರ್ಸ್ನಾಗ ಅವಕಾಶ ಇದೆ. ನೀವು ಬೋರ್ವೆಲ್ ಹೋಗಿ ನೀವು ಪೈಪ್ ಲೈನ್ ಇಲ್ಲ, ನೀವು ಪೈಪ್ ಲೈನ್ ಮಾಡ್ಬೇಕಾಗಿತ್ತು. ಹಳೆ ಪೈಪ್ ಲೈನ್ ಮಾಡಿ ಕೆಸದ ಮೇಲೆ ಮಾಡಬೇಕು, ಹೊಸ ಮಾಡ್ಲಿಕ್ಕೆ ಕೊಡಲ್ಲ. ಗೊತ್ತಾಯ್ತಲ್ಲ? ಹಾಗಾಗಿ ಏನ್ ಮಾಡಿ, ಅವುಗಳು ಕುಡಿ ನೀರಿನ ಬೋರ್ವೆಲ್ಗಳು ಯಾವ್ದಾದ್ರು ಈಡು ಕಡಿಮೆ ಆಗಿದ್ದು ಅನಿವಾರ್ಯ ಬಂದಿತ್ತು ಅಂತಂದ್ರೆ ಡೀಪ್ನಿಂಗ್ ಅಂಡ್ ಫ್ಲಶಿಂಗ್ ಇದಾವಲ್ಲ, ಸಕ್ಸಸ್ ಆಗಿದಾವೆ. ಅದು ಅಲ್ಲಿದಾಗಿದೆ, ಸ್ಟ್ರಕ್ ಆಗಿದೆ. ಈ ಕೇಸಿಂಗ್ ದೊಡ್ಡದು ಮಾಡಿಸ್ಬೇಕಷ್ಟೇ. ಇವಾಗ ಅದೊಂದು ಟ್ರೈ ಮಾಡಿ. ತಾಲೂಕಿನಲ್ಲಿರುವ 18 ಕೆರೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ತುಂಬಿಸುವುದಕ್ಕೆ 15 ದಿನಗಳಲ್ಲಿ ಕಾಲುವೆ ಮೂಲಕ ನೀರನ್ನು ಕೆರೆಗೆ ಬಿಡಲಾಗುವುದು. ಮೌನಿ ನಗರದ 27 ವಾರ್ಡ್ಗಳಲ್ಲಿ ನೀರಿನ ತೊಂದರೆ ಇರುವ ವಾರ್ಡ್ಗಳನ್ನು ಗುರುತಿಸಿ ಕೊಳವೆ ಬಾವಿಗಳನ್ನು ದುರಸ್ತಿ ಮಾಡಿಸಿ ಪುರಸಭೆಯ ಟ್ಯಾಂಕರ್ಗಳಿಂದ ಕುಡಿಯುವ ನೀರನ್ನು ಪೂರೈಸುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಗೂ ಕಾತರ್ಕಿ ಗ್ರಾಮದ ನದಿಯಲ್ಲಿ ಜಾಕ್ವೆಲ್ಗಳನ್ನು ಕೊರೆಯಿಸುವಂತೆ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆರವರಿಗೆ ಸೂಚಿಸಿದರು. ತಾಲೂಕಿನಲ್ಲಿ ದದ್ದಲ್, ಮುದ್ದಮ್ಗುಂಡಿ, ಬಯಲ್ ಮರ್ಚಡ್ ಗ್ರಾಮಗಳಲ್ಲಿ ತುಂಗಭದ್ರಾ ನದಿಯಲ್ಲಿ ಏತ ನೀರಾವರಿ ಯೋಜನೆಗಳು ಅಪೂರ್ಣವಾಗಿದ್ದು ಅಂತಹ ಏತ ನೀರಾವರಿಗಳನ್ನು ದುರಸ್ತಿ ಮಾಡಿ ಕುಡಿಯುವ ನೀರು ಪೂರೈಕೆಗೆ ಬಳಸಿಕೊಳ್ಳುವುದಕ್ಕೆ ಕ್ರಮ ಕೈಗೊಳ್ಳುವಂತೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ವರದಿ ನೀಡಲಾಗುವುದು ಎಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಾಜು ಪಿರಂಗಿ, ತಾಲೂಕ್ ಪಂಚಾಯತ್ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕರಾದ ದೀಪಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣಪ್ಪ, ಕುಡಿಯುವ ನೀರು ಪೂರೈಕೆ ಹಾಗೂ ನೈರ್ಮಲ್ಯ ಇಲಾಖೆಯ ಅಧಿಕಾರಿ ಸತೀಶ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಟರಾಜ್, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಧಿಕಾರಿ ಮಹಾಲಿಂಗಪ್ಪ ಇಂಗಳದಾಳ್, ಕೃಷಿ ಇಲಾಖೆಯ ತಾಲೂಕು ಸಹಾಯಕ ನಿರ್ದೇಶಕರಾದ ಗುರುನಾಥ್ ಬೂಸನೂರ್, ಮಾರುತಿ, ಉಪ ತಹಸೀಲ್ದಾರ್ ವಿನಾಯಕರ ಕುಲಕರ್ಣಿ, BCM ಇಲಾಖೆಯ ಭಾಗಯ್ಯ ನಾಯ್ಕ್ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಇನ್ನಿತರರು ಇದ್ದರು. ಶಾಪಿಂಗ್ ಸಕ್ಕತ್ತಾಗಿದೆ ಅಲ್ವಾ? ಹಾ ಡ್ಯಾಡ್. ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ. ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ. ಐ ನೋ ದಟ್. ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾಡ್, ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಬ್. ವೈಬ್ ಅಂದ್ರೆ ಮೈ ಟೈಪ್, ಲೈಕ್ ದಿಸ್. ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್. ಅಂದ್ರೆ ಇದು ಫ್ಯಾಮ್ ಜಾಮ್. ಈಗ ಅರ್ಥ ಆಯ್ತಾ? ಎಲ್ಲ ಅರ್ಥ ಆಗ್ತಾ ಇದೆ. New Times, New Trends.